ಬಿ.ವಿ. ಕಾರಂತರು ಈ ಮಾತನ್ನ ಹೇಳಿದಾರಂತೆ. ಮನುಷ್ಯನ್ನೇ ಕಾಣುವಂತ ಏಕೈಕ ಭೂಮಿ ಅಂದ್ರೆ ರಂಗಭೂಮಿ. ಚಿತ್ರಕಲೆಯಲ್ಲಿ ಒಂದು ಮಾತಿದೆ, ರೂಪಂ ಪ್ರತಿರೂಪಂ ತದ್ಭವತಿ ಅಂತ. ನೀವು ನೀವಾಗಿರುವಾಗ ಬೇರೆಯವರು ನಿಮ್ಮ ಹತ್ರ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನಿಮ್ಮ ತಲೆಯಿಂದ ತೆಗೆದಾಕ್ಬೇಕಂದ್ರೆ ಕಲಾವಿದ ಯಾವಾಗ್ಲೂ ಅವನ ನ್ಯೂನತೆಗಳನ್ನ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು. ಇದೆಲ್ಲ ಮಾಡಕ್ಕೆ ಸಾಮರ್ಥ್ಯ ಹೊಂದಿರುವಂತ ನಾನೊಬ್ನೇ. ಎಲ್ಲ ಬಿಟ್ಟು ನನ್ಗೇನು ಬೇಡ ಅಂತಲ್ಲ, ಎಲ್ಲ ಇದ್ದು ಅದೇನು ಅಲ್ಲ ಅಂತ ಅನ್ಕೊಳ್ಳೋದು ತುಂಬಾ ಮುಖ್ಯ. ಎಲ್ಲರಿಗೂ PMC ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಬಹುಮುಖ ಪ್ರತಿಭೆಯಾದ ಸಂತೋಷ್ ಶಿವಲಿಂಗ್ ಅವರಿದ್ದಾರೆ. ಇವರು ವಿಜುವಲ್ ಆರ್ಟ್ ಪರ್ಫಾರ್ಮರ್, ಆರ್ಟ್ ಥೆರಪಿಸ್ಟ್, ರೈಟರ್, ಪ್ರೊಫೆಸರ್, ಡಿಸೈನ್ ಪ್ರೊಫೆಸರ್ ಆ್ಯಂಡ್ ವಾಟ್ ನಾಟ್. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸಂತೋಷ್ ಸರ್, ವೆಲ್ಕಮ್ ಟು ಅವರ್ ಶೋ. ಸರ್, ನಿಮ್ಮ ಕಲೆ ಆಧ್ಯಾತ್ಮಿಕತೆಗೆ ಹೇಗೆ ರಿಲೇಟ್ ಮಾಡ್ಕೋಬಹುದು ಸರ್? ನನ್ನ ಪ್ರಕಾರ ನಾವು ಇಷ್ಟಪಟ್ಟು ಮಾಡ್ತೀವಲ್ಲ ಅದು ನಮ್ಗೆ ಕಷ್ಟ ಆಗಲ್ಲ. ಯಾವ್ದು ನಾವು ಇಷ್ಟಪಟ್ಟು ಮಾಡ್ತೀವಿ ಅದ್ರಲ್ಲಿ ನಾವು ಅತೃಪ್ತಿನ ಪಡಿತೀವಿ, ಅಂದ್ರೆ ಸಂತೃಪ್ತಿನ ಪಡಿತೀವಿ. ಹಾಗೆ ನಾನು ಸಹ ನನ್ನ ಜೀವನದಲ್ಲಿ ನಾನು ಶುರು ಮಾಡಿದ್ ಹೆಂಗೆ ಅಂದ್ರೆ, ಮೊದಲು ನೃತ್ಯದಿಂದ. ನಾನು ಯಾವಾಗ್ಲೂ ಅನ್ಕೊಂತಿದ್ದೆ ನನ್ನ ಜನ ನೋಡ್ಬೇಕು ಅಂತ ಅನ್ನೋದು. ಮಕ್ಳಿಗೆ ಏನಿರುತ್ತೆ ಗೊತ್ತಾ, ಯಾವಾಗ್ಲೂ ಅಟೆನ್ಷನ್ ಸೀಕಿಂಗ್ ಅಂತ ಒಂದು ಡಿಸಾರ್ಡರ್ ಅಂತ ಅನ್ಕೊಳ್ಳಿ. ಮಕ್ಳಿಗೆಲ್ಲ ಹಂಗಿದ್ದೇ ಇರುತ್ತೆ, ನಾನು ನೋಡ್ಬೇಕು ಅಥವಾ ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ಬೇಕು ಅಂತ. ನಾನ್ ಮಗು ಇದ್ದಾಗ ನನಗೆ ಅನಿಸ್ತಾ ಇತ್ತು, ಯಾವುದೇ ಒಂದು ಶಬ್ದ ಕೇಳಿದ್ರು ಅದಕ್ಕೆ ನನ್ನ ಬಾಡಿಯಿಂದ ಒಂದು ಸ್ವಲ್ಪ ವೈಬ್ರೇಷನ್, ಅಂದ್ರೆ ಏನೋ ಡಾನ್ಸ್ ಮಾಡಿದ್ರೆ ನನ್ನ ಜನ ನೋಡ್ತಾರೆ ಅನ್ನೋದು. ಸೊ ಈ ಡಾನ್ಸ್ ಮಾಡೋದು ಹೆಂಗೆ ಅಂತಂದ್ರೆ, ಏನ್ ಗೊತ್ತಾ, ಒಂದು ಚಪ್ಪಾಳೆ ಹೊಡೆದ ತಕ್ಷಣ ಒಬ್ಬ ಮನುಷ್ಯನಿಗೆ ಎಷ್ಟು ಖುಷಿ ಆಗುತ್ತಲ್ವಾ, ಅದೊಂಥರ ಸಂತೃಪ್ತಿಯ ಆನಂದ ಅಂತ ಹೇಳ್ತೀವಲ್ಲ. ನೀನ್ ಏನೋ ಮಾಡ್ದೆ, ಅದನ್ನ ನೋಡಿ 10 ಜನ ಒಂದ್ ಚಪ್ಪಾಳೆ ಹಾಕಿದ್ರು ಅಂತ. ಸೊ ಫಸ್ಟ್ ಡಾನ್ಸ್ ಕಲಿತೆ. ಒಂದು 5 ವರ್ಷ ಮಗು ಇದ್ದಾಗಿಂದ ನಾನು ಡಾನ್ಸ್ ಕಲಿಯಕ್ಕೆ ಶುರು ಮಾಡಿದೆ. ಡಾನ್ಸ್ ಕಲಿತಾ ನಂಗೆ ಅನಿಸ್ತಾ ಇತ್ತು, ನಾನು ಏನ್ ನೋಡಿದ್ನೋ ಅದು ಚಿತ್ರೋತ್ಸವದ್ದು, ಅಂದ್ರೆ ಡ್ರಾಯಿಂಗ್ ಕಲಿಯಕ್ಕೆ ಶುರು ಮಾಡಿದೆ ಒಂದು 5ನೇ ಕ್ಲಾಸಿಂದ. ಆಮೇಲೆ ನನ್ಗೊಂದು ತುಂಬಾ ಹೆಸಿಟೇಷನ್ ಏನಂತಂದ್ರೆ, ನಾನು ಎಷ್ಟೇ ಡಾನ್ಸ್ ಮಾಡ್ಬೋದು, ಎಷ್ಟೇ ಚಿತ್ರಕಲೆ ಬಿಡಿಸ್ಬೋದು, ನನಗೆ ಮಾತಾಡೋ ಅಂದ್ರೆ ಭಯ ಆಗ್ಬಾರ್ದು. ಆದ್ರೆ ಆ ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದು ರಂಗಭೂಮಿ. ನಿಮ್ಗೆ ಗೊತ್ತು, ಎಲ್ರಿಗೂ ಒಂದು ಇದ್ದೇ ಇರುತ್ತೆ. ಒಂದು 16 ವರ್ಷ ಆದ ತಕ್ಷಣ, ನೀವು ಯಾವಾಗ PUC 10th ಸ್ಟ್ಯಾಂಡರ್ಡ್ ಮುಗಿಸ್ತೀರಾ, 10th ಆದ ತಕ್ಷಣ ಮನೇಲಿ ಒಂದು ಬರುತ್ತೆ, ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ, ಟರ್ನಿಂಗ್ ಪಾಯಿಂಟ್ ಅಂತ. ಸೇಮ್ ಅದೇ ತರ ನಮ್ಮನೇಲೂ ಹಾಗೆ ಅನ್ಕೊಂತಿದ್ದು, ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ ಅಂತ. ನಾನು ಸಹ ಸೈನ್ಸ್ಗೆ ಸೇರ್ಕೊಂಡೆ. ಅಲ್ಲಿ ನನ್ನ ಝುವಾಲಜಿ ಮತ್ತೆ ಬಾಟ್ನಿಲಿ ನಿಮ್ಗೆ ಸ್ಕೆಚಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ನೀವು ಎಲ್ಲ ಡಯಾಗ್ರಾಮ್ಸ್ ಎಲ್ಲ ಮಾಡೋದು, ಅಲ್ಲಿ ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಎಲ್ಲದು. ಅದೇ ನನಗೆ ಫಿಸಿಕ್ಸು ಮತ್ತೆ ಮ್ಯಾಥ್ಸ್ ಬಂದ್ಬಿಟ್ರೆ ನನ್ಗೊಂಥರ ರೋದನೆ ಅದು. ಸೊ ಅವಾಗ ನಂಗೆ ಅನಿಸ್ತು, ನನಗೆ ಏನೋ ಈ ಒಂದು ತುಂಬಾ ಕಷ್ಟ ಆಗ್ತಾ ಇದೆ, ಅದು ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಅದಕ್ಕೆ ನಾನು ಅನ್ಕೊಂಡೆ, ಅವಾಗ ನಾನು ಚಿತ್ರಕಲೆ ಏನಾರ ಮಾಡಬೇಕು ಅಂತ ಅನ್ಕೊಂಡು, ಅದನ್ನೇ ಚಿತ್ರಕಲಾ ಪರಿಷತ್ತಲ್ಲಿ ನಾನು ಅವಾಗ ಫೌಂಡೇಶನ್ ಕೋರ್ಸ್ ಅಂತ ಇತ್ತು. ಸೊ 2 ವರ್ಷ ಫೌಂಡೇಶನ್ ಕೋರ್ಸು, ಆಮೇಲೆ 3 ವರ್ಷ ಡಿಗ್ರಿ, ಅಂದ್ರೆ 5 years ಇಂಟಿಗ್ರೇಟೆಡ್ ಕೋರ್ಸ್, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ಗೆ ಸೇರ್ಕೊಂಡೆ ಚಿತ್ರಕಲಾ ಪರಿಷತ್ತಲ್ಲಿ. ಅದು ನನ್ನ ಜೀವನನ ಪ್ರತಿರೂಪನೇ ಬದಲಾಯಿಸ್ಬಿಡ್ತು. ಆ ವಾತಾವರಣ ಇರ್ಬೋದು, ಅಲ್ಲಿ ನಾವು ಕಲೆ ನೋಡೋ ರೀತಿ ಇರ್ಬೋದು. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಚಿತ್ರಗಳು 1000 ಮಾತುಗಳನ್ನ ಆಡುತ್ತೆ, ಆದ್ರೆ ಒಂದು ಪದಗಳು ಆ ಪದಕ್ಕೆ ಅರ್ಥ ಸೀಮಿತವಾಗ್ಬಿಡುತ್ತೆ. ಅದೇ ಒಂದು ಚಿತ್ರ ಹಂಗಲ್ಲ, ನೀವು ಹೇಗ್ ನೋಡ್ತೀರೋ ಹಾಗೆ. ನಾನು ಅವಾಗ ಚಿತ್ರಕಲೆನ ಅಭ್ಯಾಸ ಮಾಡ್ತಾ ಇದ್ದೆ. ಅಂದ್ರೆ ಸಂಜೆ ಹೊತ್ತು ನಾಟಕದ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಆಮೇಲೆ ಡಾನ್ಸ್ ಅಷ್ಟೊಂದು ನಾನು ಆಗ್ಲೇ 10 ವರ್ಷ 5ನೇ ಕ್ಲಾಸ್ ಶುರು, 5 years ಒಂದು UK ಶುರು ಮಾಡಿದ್ದು, 10 ವರ್ಷ ಡಾನ್ಸ್ ಅಲ್ಲಿ ಅಭ್ಯಾಸ ಆಗ್ಬಿಟ್ಟಿತ್ತು. ನನಗೆ ನನ್ನ ಬಗ್ಗೆ ನಂಬಿಕೆ ಕೊಟ್ಟಿದ್ದು ಈ ಕಲೆಗಳು. ನಾನು ನಿಮ್ಗಾಗ್ಲೇ ಹೇಳ್ತೀನಿ, ಒಂದೇ ಆಧ್ಯಾತ್ಮಿಕತೆ ಹೇಗೆ ಅಂತ. ನನಗನ್ಸುತ್ತೆ, ನೀವು ನಿಮ್ಮನ್ನ ಅರ್ಥಿಸ್ಕೊಳ್ಳೋದೆ, ನಿಮಗೆ ನೀವು ಅರ್ಥ ಕೊಟ್ಕೊಳ್ಳೋದೆ ನಿಜವಾದ ಆಧ್ಯಾತ್ಮಿಕತೆ ಅಂತ. ಅದಕ್ಕೆ ನಾನು ಹೀಗೆ ಹೇಳ್ತೀನಿ, ಕಲೆ ನಿಮ್ಮನ್ನ ನೀವು ಸೆಲ್ಫ್ ರಿಯಲೈಸ್ ಮಾಡುತ್ತೆ, ಅಥವಾ ನೀವು ನಿಮ್ಮನ್ನ ಸಾಕ್ಷಾತ್ಕಾರಗೊಳಿಸುತ್ತೆ ಅಂತ ಅನ್ಕೊಂತೀನಿ. ಓಕೆ, ಸೊ ಈ ಜರ್ನಿ ನಿಮ್ಮ ಬಗ್ಗೆ ಕೇಳಿದಾಗ ನೀವು ಸೆಲ್ಫ್ ರಿಯಲೈಸೇಷನ್ ಅಟ್ ಅ ವೆರಿ ಯಂಗ್ ಏಜ್ ಮಾಡ್ಕೊಂಡ್ರಿ ಅಂತ ನಿಮ್ಗೆ ಅನ್ನಿಸ್ತಾ, ಅಥವಾ ಆ್ಯಸ್ ಆ್ಯಂಡ್ ವೆನ್ ಲೈಫ್ ನಾನು ಲೀಡ್ ಮಾಡ್ತಾ ಹೌದು ನನಗೆ ಹೀಗೆ ಇರಬೇಕು, ನಾನು ಹೀಗೆ ಮಾಡಬೇಕು, ಅಥವಾ ನಿಮಗೆ ಯಾವುದನ್ನ ಸ್ಫೂರ್ತಿ ಆಗಿರ್ಬೋದು, ಯಾವ ಥರ ನಿಮಗೆ ಹೆಲ್ಪ್ ಆಯ್ತು, ಅಥವಾ ಮೆಡಿಟೇಷನ್ ಆಗಿತ್ತಾ, ಅಥವಾ ಯಾವ ಥರನಾದರೂ ಒಂದು ಸ್ಫೂರ್ತಿ ಥರ, ಒಂದು ಮೋಟಿವೇಶನ್ ಥರ ನಿಮ್ಗೆ ಅನ್ನಿಸ್ತಾ ಯಾವತ್ತನ ಸೆಲ್ಫ್ ರಿಯಲೈಸೇಷನ್ ನನಗೆ ಬಂತಪ್ಪ, ಹೌದು ನನಗಿದಿದೆ ಅಂತ ಅನ್ಸಿದ್ದು ಯಾವಾಗ ಆಗಿರ್ಬೋದು? ನನಗೆ ಗೊತ್ತಿರ್ಬೇಕಾದ್ರೆ ಈಗ ನೋಡಿ, ಇವಾಗ ನನಗೇನು ಅನ್ಸುತ್ತೆ, ಈಗ ರಂಗಭೂಮಿ ಅಂತ ನಿಮ್ಗೆ ಹೇಳಿದೆ, ಯಾವುದಕ್ಕೂ ಚಿತ್ರಭೂಮಿ ಅಂತ ನಾವು ಹೇಳೋಲ್ಲ, ಅಥವಾ ನೃತ್ಯ ಭೂಮಿ ಅಂತ ಹೇಳೋಲ್ಲ. ರಂಗಭೂಮಿ ಅಂತ ಹೇಳ್ತೀವಿ, ಅದಕ್ಕೊಂಥರ ಏನಂತಾರೆ, ಅದೊಂಥರ ನಿಮ್ಗೆ ಅಲ್ಲಿ ಮೋಕ್ಷ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ ರಂಗಭೂಮಿಲಿ ಎಲ್ಲಾ ಕಲೆಗಳ ಒಂದು ಸಮ್ಮಿಶ್ರವಾಗಿ ಅಲ್ಲಿ ಒಂದು ಎಲ್ಲ ಹೊಟ್ಟುಗೂಡುತ್ತೆ.
ಈಗ ನೋಡಿ, ಒಂದು ಪ್ರಸಾದನ ಇರ್ಬೋದು, ಒಂದು ಮೇಕಪ್ ಆರ್ಟಿಸ್ಟ್ಗೆ, ಒಬ್ಬ ಚಿತ್ರಕಲೆ ಆಗಿರೋದು ತುಂಬಾ ಚಿತ್ರಕಲೆ ಒಂದು ಸ್ಪಂದನೆ ಬೇಕಾಗತ್ತೆ. ಹಾಗೇನೆ ಒಂದು ಸೆಟ್ ಡಿಸೈನ್ ಮಾಡ್ಬೇಕಾದ್ರೆ ಒಬ್ಬ ಚಿತ್ರಕಲಾವಿದನಿಗೆ ಸ್ವಲ್ಪ ಇದಾಗತ್ತೆ. ಸೊ ಹಂಗೆ ನಾನು ಅಭಿನಯ ತರಂಗಕ್ಕೆ ಸೇರ್ಕೊಂಡಾಗ ಅಲ್ಲಿ ನನಗೆ ನಾಟಕ ಎಲ್ಲ ಕಲೆಗಳ ಸಮಾಗಮ ಆಯ್ತು. ದಟ್ ಇಸ್ ವಾಟ್ ಇಸ್ ಸೆಲ್ಫ್ ರಿಯಲೈಸೇಷನ್ ದೇರ್. ಅಂದ್ರೆ ಎಲ್ಲಾ ರೀತಿ ಕಲೆಗಳು ಮತ್ತೆ ನನಗೆ ನನ್ನ ಆತ್ಮವಿಶ್ವಾಸನ ಕೊಟ್ಟಿದ್ದು ರಂಗಭೂಮಿ. ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಕೊಟ್ಟಿದ್ದು ನನ್ನ ನೃತ್ಯ ಮತ್ತೆ ನನ್ನ ಚಿತ್ರಕಲೆ. ಇವೆಲ್ಲ ನನ್ಗೆ ಏನಂತಾರೆ, ಇದೆಲ್ಲ ಸಿಲೆಬಸ್ ಅಂದ್ರೆ ಒಂದೊಂದು ಮೆಟೀರಿಯಲಿಸ್ಟಿಕ್ ಆಗಿ ನಂಗೆ ಅಪ್ರೋಚ್ ಕೊಡ್ತು. ಸೊ ನನಗನ್ಸುತ್ತೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿಮಗೆ ಏನು ಖುಷಿ ಕೊಡುತ್ತೆ ಅದು ಮಾಡಿದ್ರೆ ನಿಜವಾದ ಆತ್ಮತೃಪ್ತಿಲೇ ನಿಮ್ಗೆ ದೇವ್ರು ಕಾಣಿಸ್ತಾನೆ ಅಂತ. ಒಬ್ಬ ಮನುಷ್ಯನಾಗೇ ಕಾಣುವಂಥದ್ದು ರಂಗಭೂಮಿ ಮಾತ್ರ. ಅದೇ ಒಂದು ಟೆಲಿವಿಷನ್ ಅಲ್ಲಿ ಅವನು ಚಿಕ್ಕದಾಗ ಕಾಣ್ತಾನೆ, ಇರೋದಕ್ಕಿಂತ ಚಿಕ್ಕದಾಗ ಕಾಣ್ತಾನೆ. ಅದೇ ಒಂದು ಫಿಲಮ್ ಅಲ್ಲಿ ಅವನಿಗಿಂತ ದೊಡ್ಡದಾಗಿ ಕಾಣ್ತಾನೆ. ಮನುಷ್ಯನಂಗೆ ಕಾಣುವಂತ ಏಕೈಕ, ಅದು ಬಿ.ವಿ. ಕಾರಂತರು ಈ ಮಾತನ್ನ ಹೇಳಿದಾರಂತೆ, ಮನುಷ್ಯನ್ನೇ ಕಾಣುವಂತ ಏಕೈಕ ಭೂಮಿ ಅಂದ್ರೆ ರಂಗಭೂಮಿ ಅಂತ. ಸೊ ಇದು ನನಗೆ ಪೂರ್ತಿ ಅದಂತರ ಏನನ್ಸುತ್ತೆ, ನೀವು ಎಷ್ಟೊಂದು ಪಾತ್ರಗಳು ಮಾಡ್ತಾ ಹೋಗ್ತೀರಾ, ಆ ಪಾತ್ರಗಳ ಜೀವನದ ಒಂದು ಸಾರಾಂಶ ಏನಿತ್ತಲ್ಲ ಅದನ್ನ ನೀವು ರಿಯಲೈಸ್ ಮಾಡ್ತಾ ಹೋಗ್ತೀರಾ. ನಾನೊಂದು ಪಾತ್ರ ಮಾಡಿದ್ರೆ ಆ ಪಾತ್ರ ಪರಕಾವ್ಯ ಪ್ರವೇಶ ಅಂತ ಹೇಳ್ತೀವಿ, ಅದಕ್ಕೆ ಹೋಗ್ತೀವಿ. ಅದಕ್ಕೆ ನಾನು ಹೇಳ್ತೀನಿ, ಚಿತ್ರಕಲೆಯಲ್ಲಿ ಒಂದು ಮಾತಿದೆ, ರೂಪಂ ಪ್ರತಿರೂಪಂ ತದ್ಭವತಿ ಅಂತ. ದಿಸ್ ಇಸ್ ಅ ಸ್ಟಡಿ. ಅಂದ್ರೆ ರೂಪ ಅನ್ನೋದು ಜಗತ್ತಲ್ಲಿ ಏನಿದೆ ಅದು. ಅದೇ ರೂಪಂ ಅನ್ನೋದು ನಾನು ಹೇಗ್ ನೋಡ್ತೀನಿ ಅನ್ನೋದು. ಪ್ರತಿರೂಪಂ ಅಂದ್ರೆ ನಾನು ಏನು ಜಗತ್ತಲ್ಲಿ ಏನಿದೆ ನಾನು ಹೇಗ್ ನೋಡಿದೀನಿ ಅದನ್ನ ನನ್ನ ರೀತಿಲಿ ನಾನು ಅದನ್ನ ಸಾಕ್ಷಾತ್ಕಾರಗೊಳಿಸ್ತೀನಿ ಅನ್ನೋದು. ಸೊ ಈ ರೀತಿ ನನಗೆ ಚಿತ್ರಕಲೆಯಲ್ಲಿ ಹೇಳ್ಕೊಟ್ಟಿದ್ನ ನಾನು ರಂಗಭೂಮಿಲಿ ಒಂದು ಪಾತ್ರವಾಗಿ ಮಾಡ್ತಾ ಇದ್ದೆ. ಆ ಪಾತ್ರ ಅದಕ್ಕೆ ಆಂಗಿಕಂ, ವಾಚಿಕಂ, ಆಹಾರ್ಯಂ, ಸಾತ್ವಿಕಂ ಅಂತ ಹೇಳ್ತೀವಿ. ಅಂದ್ರೆ ಆಂಗಿಕ ಅಭಿನಯ ಅಂತ, ಬಾಡಿ ಲ್ಯಾಂಗ್ವೇಜ್ ಸ್ಕಿಲ್ಸ್. ಅದು ಡಾನ್ಸ್ ಮಾಡಿದವ್ರಿಗೆ ನನಗೆ ಪ್ರಥಮ ಗುರು ಎಸ್ ಮೂರ್ತಿ ಅವರು ಅಲ್ಲಿ ಅಭಿನಯ ತರಂಗದಲ್ಲಿ ನಾನು ಅಭ್ಯಾಸ ಮಾಡ್ಬೇಕಾದ್ರೆ ಅವ್ರು ನನಗೆ ಆಂಗಿಕ ಅಭಿನಯ ಚತುರ ಅಂತ ಹೇಳಿದ್ರು. ಅಂದ್ರೆ ನಾನೊಂದು ನಾಟಕ ಮಾಡಿದೆ, ಸಾಂಬ ಶಿವ ಪ್ರಹಸನ ಅಂತ. ಅದು ಛಾಯಾ ಭಾರ್ಗವಿ ಅವರು, ಮಾಲ್ತೇಶ್ ಬಡಿಗರವರ ವೈಫು, ಅದನ್ನ ನನಗೆ ಡೈರೆಕ್ಟ್ ಮಾಡಿದ್ರು. ಆಗ ನನಗೆ, ಬಿಕಾಸ್ ಐ ವಾಸ್ ವೆರಿ ಫ್ಲೆಕ್ಸಿಬಲ್ ಆಸ್ ಅ ಡಾನ್ಸರ್, ನನಗೆ ಆ ಫ್ಲೆಕ್ಸಿಬಿಲಿಟಿ ಬಂದಿರೋದ್ರಿಂದ ಅದು ನನಗೆ ಹಂಗೆ ಬಂತು, ಆ ಕಲೆ ಮಾಡೋದು ಬಂತು ಅಂತ ಅನ್ಸುತ್ತೆ. ನನ್ಗೆ ಗೊತ್ತಿರಂಗೆ ಸಾಕ್ಷಾತ್ಕಾರ ಅನ್ನೋದು ಬೇರೇನೂ ಅಲ್ಲ, ನೀನು ಏನು ಮಾಡ್ತಾ ಇದೀಯಾ ಅದ್ರಲ್ಲಿ ನಿನಗೆ ಸಂತೃಪ್ತಿ ಹೊಂದೋದು, ಒಂಥರ ಮುಕ್ತತೆ ಕಾಣೋದು ಅಂತ. ಓಕೆ. ಸೊ ಈ ಸಾಕ್ಷಾತ್ಕಾರದ ಬಗ್ಗೆ ಮಾತಾಡುವಾಗ ನಾವೇನೋ ಒಂದೊಂದ್ಸಲಿ ಈ ಸಾಕ್ಷಾತ್ಕಾರ ಅಂತ ಏನು ಹೇಳ್ತೀವಿ, ಸೆಲ್ಫ್ ರಿಯಲೈಸೇಷನ್ ಆಗಿರ್ಬೋದು. ನೀವು ಹೇಳಿದ್ರಿ ಸಾಕ್ಷಾತ್ಕಾರ ಆಗೋದಕ್ಕೆ ತುಂಬ ಮುಖ್ಯ ಆಗುತ್ತೆ, ಸಾಕ್ಷಾತ್ಕಾರ ಆಗೋದು ತುಂಬ ಮುಖ್ಯ ಆಗುತ್ತೆ ಅಂತ. ಹೇಗೆ ನಾವು ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಎಲಿಮೆಂಟ್ಸ್ ಏನು ಹೇಳ್ತೀವಿ ನಾವು, ಹೇಗೆ ಸೆಲ್ಫ್ ರಿಯಲೈಸೇಷನ್ಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಸೊ ಪುರುಷಾರ್ಥದ ಮೂಲ ಅರ್ಥನೇ ಹಂಗೆ. ಧರ್ಮ ಅನ್ನೋದು ಡ್ಯೂಟಿ, ಅಂದ್ರೆ ನಾವೇನ್ ಕೆಲಸ ಮಾಡ್ತೀವಿ, ಕರ್ತವ್ಯ ಏನಿದೆ ಅದನ್ನ ಆತ್ಮತೃಪ್ತಿಯಿಂದ ಮಾಡ್ತೀವಾ ಅಂತ. ಆತ್ಮತೃಪ್ತಿಯಿಂದ ಮಾಡಿದ್ದು ನಮ್ಗೆ ಏನು ಗಳಿಕೆ, ಮೆಟೀರಿಯಲಿಸ್ಟಿಕ್ ಅಪ್ರೋಚ್, ಅಂದ್ರೆ ನಾವೀಗ ದುಡ್ಡು ಅಂತೀವಿ, ಪ್ರಾಸ್ಪ್ಯಾರಿಟಿ ಅಂತೀವಿ, ಮನಿ ಅಂತ ಏನು ಪದಗಳು ಹೇಳ್ತೀವಲ್ಲ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ, ಆ ರೀತಿ ನಮ್ಗೆ ಏನೋ ಒಂದು ಗಳಿಕೆ ಪಡ್ತೀವಿ. ಆ ಪಡಿದ ಗಳಿಕೆಯಿಂದ ನಾವು ಒಂದು ಕಾಮ ಅಥವಾ ನಮ್ಮ ಡಿಸೈರ್ಸ್ನ ಫುಲ್ಫಿಲ್ ಮಾಡ್ತೀವಿ. ಆ ಫುಲ್ಫಿಲ್ ಆದ್ಮೇಲಿಂದ ನಮ್ಗೆ ಅದರಿಂದ ತೃಪ್ತಿ ಆಯ್ತಾ, ಸಂತೃಪ್ತಿ ಆಯ್ತಾ, ನಮ್ಗೆ ನಿಜವಾಗ್ಲೂ ಅದೆಲ್ಲ ಮಾಡಿದಕ್ಕೆ ನಮ್ಗೊಂದು ಸಾರ್ಥಕತೆ ಸಿಕ್ತಾ ಅನ್ನೋದೇ ಮುಕ್ತಿ ಅಲ್ವಾ. ಸೊ ಅದನ್ನೇ ಮೋಕ್ಷ ಅಂತ ಕರೆದ್ವಿ. ನೀವು ಯೋಚನೆ ಮಾಡಿ, ನಿಜ ಜೀವನದಲ್ಲಿ ಹಂಗೆ ಆಗತ್ತಾ? ಈಗ ನೋಡಿ, ನಾನು ಒಬ್ಬ ಸೂಪರ್ ಹೀರೋ ಆಗ್ಬೇಕು ಅಂತಂದ್ರೆ ಆಗೋಕ್ ಸಾಧ್ಯನೇ ಇಲ್ಲ. ಅದೇ ನನ್ನ ನಾಟಕದಲ್ಲಿ ಆಗುತ್ತೆ. ನಾನು ಒಂದು ಚಂದ್ರನ್ ಪಾತ್ರ ಮಾಡಿದ್ದೀನಿ, ಜೊತೆಗಿರೋ ಚಂದಿರ ಅಂತ ಒಂದು ನಾಟಕ, ಅದೊಂದು ಪಾತ್ರ ಚಂದ್ರನ್ ಪಾತ್ರ. ಅದ್ ನಿಮ್ಗೆ ರಿಯಲ್ ಲೈಫಲ್ಲಿ ಚಂದ್ರ ಆಗಕ್ ಸಾಧ್ಯನೇ ಇಲ್ಲ. ಹಾಗೇನೆ ನೀವು ಒಂದು ಪೇಂಟಿಂಗ್ ಮಾಡ್ಬೇಕಾದ್ರೆ ನೀವು ನಾವು ಅದಕ್ಕೆ ಸೆಲ್ಫ್ ಇನ್ ಆರ್ಟ್ ಅಂತ ತುಂಬಾನೇ ಇದೆ. ಸೆಲ್ಫ್ ಇನ್ ಆರ್ಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಒಬ್ಬ ಕಲಾವಿದ ಸೆಲ್ಫ್ ಇನ್ ಆರ್ಟ್ ಅಂದ್ರೆ ನೀವು ನಿನ್ನ ಕಲೆ ನಿನ್ನ ಪ್ರತಿಬಿಂಬ ಆಗಿರ್ಬೇಕು, ನಿನ್ನ ಜೀವನದ ಪ್ರತಿಬಿಂಬ ಆಗಿರ್ಬೇಕು. ಆವಾಗಲೇ ಅದು ಇಂಡಿವಿಜುವಲಿಸ್ಟಿಕ್ ಆರ್ಟ್ ಅಂತ, ಇಂಡಿವಿಜುವಾಲಿಟಿ ಬರುತ್ತೆ. ಅಂದ್ರೆ ನಿಮ್ಮತನ ಅಂತ ಹೇಳ್ತೀವಲ್ಲ, ಎಲ್ಲ ಕಲೆಗೂ ನಿಮ್ಮತನ ಬೇಕು. ವಾಟ್ ಇಸ್ ಯುವರ್ ಲ್ಯಾಂಗ್ವೇಜ್ ಅಂತ. ಸೊ ಹಾಗೆ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಯಾವುದೇ ಪೇಂಟಿಂಗ್ ಮಾಡ್ಬೇಕಾದ್ರೆ ಇರ್ಬೋದು ಅಥವಾ ಯಾವುದೇ ಡಾನ್ಸ್ ಮಾಡ್ಬೇಕಾದ್ರೆ ಇರ್ಬೋದು, ಅದರಲ್ಲಿ ನಾನು ನನ್ನ ಪೂರ್ತಿಯಾದ ನನ್ನ ಕರ್ತವ್ಯನ ಹಾಕ್ತಿದ್ದೀನಿ. ನನ್ನ ಕೆಲಸ ಏನು? ಡ್ರಾಯಿಂಗ್ ಮಾಡೋದು ಅಥವಾ ಪೇಂಟಿಂಗ್ ಮಾಡೋದು. ನನ್ನ ಕೆಲಸ ಏನು? ಆಕ್ಟ್ ಮಾಡೋದು. ನನ್ನ ಕೆಲಸ ಏನು? ಒಂದು ನಾಟಕ ಮಾಡೋದು ಅಥವಾ ಯಾವುದೋ ಒಂದು ಡ್ರಾಯಿಂಗ್ ಮಾಡಿದಾಗ ಅದ್ರ ಬಗ್ಗೆ ಡಾನ್ಸ್, ಅದ್ರ ಪ್ರೋಗ್ರಾಮ್ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ರಂಗಭೂಮಿಲಿ ಆದ ತಕ್ಷಣ ಅವೆಲ್ಲ ನನ್ನ ಕೆಲಸ ತಾನೆ, ಅದೇ ಕರ್ತವ್ಯ ಆಯ್ತಾ? ಆ ಕರ್ತವ್ಯವಾದಾಗ ಒಂದು ಚಪ್ಪಾಳೆ ಸಹ ಗಳಿಕೆನೆ, ದುಡ್ಡು ಒಂದೇ ಅಂತಾನು ಅನ್ಕೋಬಾರ್ದಲ್ಲ, ಚಪ್ಪಾಳೆ ಸಹ ಗಳಿಕೆನೆ. ಅದ್ರಲ್ಲಿ ಮತ್ತೆ ಯಾವಾಗ ನಾನು ಫಸ್ಟ್ ಒಂದು PUC ಡಿಗ್ರಿ ಸೇರ್ಕೊಂಡಾಗ ಚಿತ್ರಕಲಾ ಪರಿಷತ್ತಲ್ಲಿ ನನಗೊಬ್ರು ಟೀಚರ್ ಕೇಳಿದ್ರು, ನೀವೇನಾಗ್ಬೇಕಪ್ಪ ಅಂತ ಅನ್ಕೊಂಡಿದ್ದೀರಾ ಅಂತ. ನನಗೆ ಸರ್ ನನ್ಗೆ ಏನೋ ಗೊತ್ತಿಲ್ಲ ಸರ್, ನಾನು ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದಿದೆ. ಅಂದ್ರೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಆ ಚಪ್ಪಾಳೆ ಶಬ್ದ ಅಷ್ಟು
ಖುಷಿ ಕೊಡ್ತಾ ಇತ್ತು ನನಗೆ ಅಂತ ಅನ್ಸುತ್ತೆ. ಸೊ ಅದರಿಂದ ನನಗೆ ಯಾವಾಗ್ಲೂ ಅನ್ಕೊಂತಿದ್ದೆ, ನಂಗೆ ಚಪ್ಪಾಳೆ ಹೊಡೆದ್ರೆ ದುಡ್ಡು ಕೊಟ್ಟಕ್ಕಿಂತ ಖುಷಿ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ದುಡ್ಡು ಸಹ ಮುಖ್ಯ ಆಗತ್ತೆ. ಹಾಗೆ ನಾನು ಅದನ್ನ ಹೆಂಗೆ ಅಳವಡಿಸ್ಕೊಂತ ಹೋದೆ. ಐ ರಿಯಲಿ ನನ್ನ ಮುಕ್ತಿ ಕೊಟ್ಟಿದ್ದೇನು ಅಂತ ನಿಮ್ಗೆ ಏನಾರ ಕೇಳಿದ್ರೆ ದಟ್ ಇಸ್ ಮೈ ಟೀಚಿಂಗ್. ನಾನು ಒಬ್ಬ ಡಾನ್ಸರ್ ಆಗಿ, ಒಬ್ಬ ಚಿತ್ರ ಕಲಾವಿದನಾಗಿ, ಹಾಗೆ ಒಬ್ಬ ನಾಟಕಕಾರನಾಗಿ, ಅವೆಲ್ಲ ಸಂತೃಪ್ತಿಯಾಗಿ ನಾನು ಯಾರಿಗಾದ್ರೆ ಹೇಳಿದ್ರೆ, ಯು ಡಬಲ್ ಯುವರ್ ಎಜುಕೇಶನ್, ಯುವರ್ ಅಕಾಡೆಮಿಕ್ಸ್ ಅಥವಾ ನಿಮ್ಮ ಒಂದು ಜ್ಞಾನದ ಮಟ್ಟ ಯಾವಾಗ ಬೆಳೀತು ಗೊತ್ತಾ, ಅದನ್ನ ಜಾಸ್ತಿ ಯಾವಾಗ ಹಂಚ್ಕೋತೀವಲ್ಲ ಅವಾಗ ನಿಜವಾದ ಅದರ ಮುಕ್ತಿ ಸಿಗುತ್ತೆ ಅಂತ. ನಾನೇನೊಬ್ಬ ಚಿತ್ರ ಕಲಾವಿದನಾಗಿ, ಅಥವಾ ಒಬ್ಬ ನಾಟಕ ಮಾಡುವಂತ ಪಾತ್ರಧಾರಿಯಾಗಿ, ಅಥವಾ ಒಬ್ಬ ಡಾನ್ಸರ್ ಆಗಿ ನಾನು ಏನೇನ ಮಾಡದ್ನಲ್ಲ ಅವೆಲ್ಲ ಅದಕ್ಕೆ ಮುಕ್ತಿ ಸಿಕ್ಕಿದ್ ಯಾವಾಗ ಅಂತಂದ್ರೆ, ನಾನು ಪೂರ್ತಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಯಾವಾಗ ಒಬ್ಬ ಪ್ರೊಫೆಸರ್ ಆಗಿ ನಾನು ಟೀಚಿಂಗ್ ಲೆಕ್ಚರರ್ ಆಗಿ ಸೇರ್ಕೊಂಡೆ. ಫಸ್ಟು ನಾನು ಕೆಲಸ ಮಾಡಿದೆ ತುಮಕೂರು ಯೂನಿವರ್ಸಿಟಿಲಿ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಶುರು ಮಾಡಿದೆ. ಜಸ್ಟ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮುಗಿಸಿದ ತಕ್ಷಣ ಬದಲು ಮಾಡಿದೆ. ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮಾಸ್ಟರ್ಸ್ಗೆ ಹೇಳ್ಕೊಡ್ತಾ ಇದ್ದೆ. ಇವಾಗ ನಾನು ಒಂದು ಡಿಸೈನ್ ಕಾಲೇಜ್, ವೋಗ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಅಂಡ್ ಡಿಸೈನ್ ಅಂತ, ಆ ಕಾಲೇಜಲ್ಲಿ ನಾನು ಡಿಸೈನಿಂಗ್ ಪ್ರೊಫೆಸರ್ ಆಗಿ, ವಿಜುವಲ್ ಆರ್ಟ್ ಹೆಡ್ ಆಫ್ ದ ವಿಜುವಲ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಿಜವಾದ ಸಂತೃಪ್ತಿ ಯಾವಾಗ ಗೊತ್ತಾ ನನಗೆ, ನಾನು ಗೆದ್ದಿದ್ದಕ್ಕಿಂತ ಇನ್ನೊಬ್ಬರನ್ನ ಗೆಲ್ಸೋದಿದೆಯಲ್ಲ ಅದ್ರಲ್ಲಿ ನಿಜವಾದ ಸಂತೃಪ್ತಿ ನಂಗೆ ಸಿಕ್ಕಿದೆ. ಯಾಕೆ ನಾನು ತುಂಬಾ, ನಾನೇ ಡಾನ್ಸ್ ಮಾಡ್ಬೋದು, ನಾನೇ ಆಕ್ಟ್ ಮಾಡ್ಬೋದು, ನಾನೇ ಪೇಂಟ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ನಿಜವಾದ ಮುಕ್ತಿ ಅಂತ ಏನಿದೆ ಗೊತ್ತಾ, ನಾನು ಸೃಷ್ಟಿ ಮಾಡಿರುವಂತ ಒಬ್ಬ 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 ಸ್ಟೂಡೆಂಟು ಸಹ ಒಂದು ಫೇಮಸ್ ಆದ್ರೆ, ಅಥವಾ ಅವನು ಅದ್ರ ತುಂಬಾ ಜನ ಆಗಿದೆ, ನಂಗೆ ನಿಜವಲ್ಲೂ ಆ ಒಂದು ಅನುಭವ ಇದೆಯಲ್ಲ ಅದಕ್ಕೆ ಪಾರಾನೇ ಇಲ್ಲ. ಅದ್ ನನ್ಗೆ ಹೇಳಕ್ಕಾಗಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಪುರುಷಾರ್ಥದ ಸಾರ್ಥಕತೆ ಸಿಕ್ಕಿದ್ದು ನನಗೆ, ಅದು ನಾನು ಪ್ರೊಫೆಸರ್ ಆದ್ಮೇಲೆ. ಯಾವಾಗ ನನ್ನ ಸ್ಟೂಡೆಂಟು ಅವ್ರಿಗೊಂದು ಕೆಲಸ ಸಿಕ್ತಾಗ, ಅವ್ರಿಗೊಂದು ಅವಾರ್ಡ್ ಸಿಕ್ತಾಗ, ಅವರಲ್ಲಿ ನಾನು ಖುಷಿ ಕಾಣ್ತೀನಿ. ಆ ಆತ್ಮತೃಪ್ತಿ ಮುಂದೆ ಯಾವುದು ನಿಲ್ಲದೇ ಇಲ್ಲ. ಖಂಡಿತ. ಸಿ ಆಸ್ ಅ ಪಾತ್ ಆಫ್ ವಿಸ್ಡಮ್ ಅಂತ ನಾವು ತಗೊತೀವಲ್ವಾ. ಸೊ ನೀವು ಹೇಳಿದ್ರಿ ಮೋಕ್ಷ, ನನ್ನ ಕ್ವೆಶನ್ ಇತ್ತು ಆ್ಯಕ್ಚುಲಿ ಅದು, ಲೈಕ್ ಮೋಕ್ಷ ಆ್ಯಕ್ಟಿವ್ ಆಗಿ ನಾವು ಲೈಫಲ್ಲಿ ಇರುವಾಗ ಪಡೆಯೋಕ್ಕೆ ಸಾಧ್ಯನಾ ಅಂತ. ಯು ಆಲ್ರೆಡಿ ಆನ್ಸರ್ಡ್ ದಟ್ ಸೇಯಿಂಗ್ ಹೌದು ಆಗತ್ತೆ, ನಮ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿದಾಗ ಯು ಗೆಟ್ ಮೋಕ್ಷ ಔಟ್ ಆಫ್ ಇಟ್. ಸೊ ಈ ಪಾತ್ ಆಫ್ ವಿಸ್ಡಮಲ್ಲಿ ನೀವೇನಾದರೂ ಚಾಲೆಂಜಸ್ ಅಂತ ಫೇಸ್ ಮಾಡಿದ್ರ? ಅಂದರೆ ನೀವು ನೀವಾಗಿರುವಾಗ ಬೇರೆಯವರು ನಿಮ್ಮ ಹತ್ರ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನಿಮ್ಮ ತಲೆಯಿಂದ ಅಂದಾಗ ಆ ಪಾತ್ ಆಫ್ ವಿಸ್ಡಮ್ ನಿಮಗೆ ಹೇಗೆ ನಿಮ್ಮ ಲೈಫ್ ಲೀಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಯಿತು? ಕಲಾವಿದ ಯಾವಾಗಲೂ ಅವನ ನ್ಯೂನತೆಗಳನ್ನ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು. ಅವ್ನ ನ್ಯೂನತೆ, ಅವ್ನ ನೆಗೆಟಿವ್ ಏನಿದೆ ಅದನ್ನ ಅವನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಅಪ್ರೋಚ್ ಮಾಡಬೇಕು. ನಾನು ಅದೇ ಹೇಳ್ತಿದ್ದೆ, ಇವಾಗಲೂ ನಿಮಗೆ ಚಾಲೆಂಜಸ್ ತುಂಬಾ ದಿನನಿತ್ಯ ಚಾಲೆಂಜ್ ಇದ್ದೇ ಇದೆ. ಯಾರು ಚಾಲೆಂಜ್ ಇಲ್ಲ? ನಾನು ಯಾವಾಗಲೂ ಹೇಳ್ತೀನಿ, ದೇರ್ ಆರ್ 2 ways ಟು ಸಾಲ್ವ್ ದ ಪ್ರಾಬ್ಲಮ್. ಒಂದು, ಯು ಶುಡ್ ನೋ ವಾಟ್ ಇಸ್ ದ ಪ್ರಾಬ್ಲಮ್, ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು ಒಂದು ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್ ಇನ್ ಅವರ್ ವರ್ಲ್ಡ್ ವಿಚ್ ಐ ಕೆನಾಟ್ ಸಾಲ್ವ್ ಇಟ್ ಅಲ್ವಾ. ಇವಾಗ ಇರೋದು ನಮ್ಮನೆ ಮೇನ್ ರೋಡ್ ಪಕ್ಕದಲ್ಲಿದೆ ಅಂದ್ಬಿಟ್ಟು ದಿನಾ ಗಾಡಿ ಓಡ್ತಾ ಇದೆ ಅಂದ್ಬಿಟ್ಟು ನಾನೊಬ್ರು ಅಡ್ಡ ಹಾಕಕ್ಕಾಗತ್ತಾ? ಹಂಗ ಆಗೋದಿಲ್ಲ. ಯು ಶುಡ್ ಎಂಜಾಯ್ ದ ಮ್ಯೂಸಿಕ್ ಆಫ್ ಈಚ್ ಹಾರ್ನ್ ಅಂತೀನಿ ನಾನು. ಅಂದ್ರೆ 2 ways. 1, ಯು ಶುಡ್ ನೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಆರ್ ಯು ಶುಡ್ ನೋ ಹೌ ಟು ಎಂಜಾಯ್ ದ ಪ್ರಾಬ್ಲಮ್ ಅಂತ. ಸೊ ಹಂಗೆ ನೀವು ಚಾಲೆಂಜಸ್ ಅಂತ ತಗೊಳ್ತೀರಾ ಅಥವಾ ಪ್ರಾಬ್ಲಮ್ ಅಂತ ತಗೋತೀರಾ ಫಸ್ಟ್? ಆ ಥರ ತುಂಬಾನೇ ಎಲ್ಲಾ ರೀತಿಲೂ ಆಗಿದೆ. ಮತ್ತೆ ಇನ್ನೊಂದು ವಿಚಿತ್ರ ಅಂದ್ರೆ, ನೀವು ನಿಮ್ಮ ಕಲಾವಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಕ್ರಿಟಿಕ್ಸ್ ಆಗ್ಬಿಡ್ತಾರೆ. ನನಗೆ ತುಂಬಾನೇ ಆಗಿದೆ. ನನ್ಗೆ ಯಾರೋ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನನಗೆ. ನಾನು ಫಸ್ಟ್ ಪೇಂಟಿಂಗ್ ಮಾಡ್ಬೇಕಾದ್ರೆ ಪೇಂಟರ್ಸ್ ಎಲ್ಲ ಹೇಳಿ, ನನ್ನ ಜೊತೆ ಆ ಕಲಾವಿದ, ನನ್ನ ಜೊತೆ ಯಾರು ಕ್ಲಾಸ್ಮೇಟ್ಸ್ ಇದ್ರಲ್ಲ ಅವ್ರು ಪೇಂಟಿಂಗ್ ಮಾಡೋರು ಹೇಳೋರು, ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ, ಪೇಂಟಿಂಗ್ ಅಷ್ಟು ಚೆನ್ನಾಗಿ ಮಾಡಲ್ಲ ಅನ್ನೋರು. ಸರಿ, ಆಮೇಲೆ ಸರಿ ಪೇಂಟಿಂಗ್ ಹೋಗಿ ಮಾಡ್ತಾ ಇದ್ರೆ ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೆ. ಹಂಗೆ ಚೇಂಜಸ್ ಎಲ್ಲ ಕಡೆ. ಆ ಕಲಾವಿದ್ರು ನಮ್ಮನ್ನ ಸ್ವಲ್ಪ ಕಾಂಪಿಟೇಟರ್ ಅಲ್ಲ ನಾನು. ಬಟ್ ನನಗನ್ಸಿತ್ತು, ನಾನಾಗಿರೋದೇನು ಅಂದ್ರೆ ಇದೆಲ್ಲ ಮಾಡಕ್ಕೆ ಸಾಮರ್ಥ್ಯ ಉಳಿಯೋಂತ ನಾನೊಬ್ನೇ ಅಂತ. ಅದಕ್ಕೆ ಐ ಆಲ್ವೇಸ್ ಬಿಲೀವ್, ನೀವಾಗಿರ್ಬೇಕು, ನಿನ್ನ ರೀಪ್ಲೇಸ್ ಮಾಡಕ್ ಯಾರು ಇಲ್ಲ ಅಂತ ನೀನ್ ರಿಯಲೈಸ್ ಮಾಡ್ಕೊಬೇಕು ಅಂತ. 1000 ಕಲಾವಿದ್ರು ಇರ್ತಾರಪ್ಪ, ನನಗಿಂತ ಸೂಪರ್ ಆಗಿ ಮಾಡೋರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವ್ರು ಯಾರು ನಾನಲ್ಲ ಅಲ್ವಾ. ನನ್ನಲ್ಲಿ ಏನಿದೆ ಅಂದ್ರೆ ಸಮಗ್ರವಾಗಿರುವಂತಹ ಚಿತ್ರಕಲೆ, ಸಮಗ್ರವಾಗಿರುವಂತಹ ನಾಟ್ಯಕಲೆ, ಸಮಗ್ರವಾಗಿರುವಂತಹ ಒಬ್ಬ ಕಲಾವಿದ, ಒಬ್ಬ ರಂಗಭೂಮಿ ಕಲಾವಿದ, ಇವೆಲ್ಲ ಸೇರಿ ಕೂಡಿರುವಂತ ಒಬ್ಬ ಪ್ರೊಫೆಸರ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಎಜುಟೈನರ್ ಅಂತ. ಎಂಟರ್ಟೈನರ್ ಅಂತ ಇರ್ತಾರಪ್ಪ, ಎಜುಟೈನರ್ ಅಂದ್ರೆ ಎಜುಕೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಮಿಕ್ಸ್ ಮಾಡಿ ಹೇಳೈತೆ ಏಕೈಕ. ಅದಕ್ಕೆ ಹೇಳ್ತಿದ್ದೆ, ದ ಒನ್ ಹೂ ಕ್ಯಾನ್ ಡಾನ್ಸ್, ಆಕ್ಟ್ ಅಂಡ್ ಪೇಂಟ್ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ತಿದ್ದೆ ನಾನು. ಅಂದ್ರೆ ನಾನು ನನ್ನ ಸ್ಟೂಡೆಂಟ್ಸ್ ಯಾವಾಗ ಹೇಳೋದು, ಐ ಆಮ್ ನಾಟ್ ದ ಟೀಚರ್ ಹೂ ಕಮ್ಸ್ ಫ್ರಮ್ ದ ಗೇಟ್, ಐ ಕ್ಯಾನ್ ಜಂಪ್ ದ ಕಾಂಪೌಂಡ್ ಎನಿ ಟೈಮ್ ಅಂತ. ಯಾಕೆ ಹೀಗೆ ಅಂತ ಅಂದ್ರೆ, ಆ ಹುಮ್ಮಸ್ ಅಂತಿಲ್ಲ ನನಗೆ, ನನ್ನ ಕಲೆ ಕೊಟ್ಟಿರೋದು ಆ ಹುಮ್ಮಸ್ಸು. ನಂಗೆ ಯಾವತ್ತೂ ಅನಿಸಿಲ್ಲ ನನ್ನ ಸ್ಟೂಡೆಂಟ್ಗೆ ನನಗೇನು ಗೊತ್ತಿಲ್ಲ, ನಾನು ಟೀಚರ್ ಹೇಳ್ಕೊಡ್ತಾ ಇದ್ದೀನಿ ಅಂತ. ಒಬ್ಬ ಸ್ಟೂಡೆಂಟ್ಗೆ ಅದು ಒಬ್ಬ ಸ್ಟೂಡೆಂಟ್ಗೆ ಫಸ್ಟ್ ಕ್ಲಾಸು, ಅದೇ ಪ್ರೊಫೆಸರ್ಗೆ 20 ವರ್ಷ ಅದೇ ಕ್ಲಾಸ್ ಮಾಡಿರ್ತಾನೆ ಅವನು.
ಅವ್ನು ಹೆಂಗೆ ಅದನ್ನ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತಾನೆ, 20 ವರ್ಷ ಹೇಳ್ಕೊಟ್ಟು ಅಭ್ಯಾಸ ಆಗ್ಬಿಡ್ತದೆ. ನಂಗೆ ಇದು ಗೊತ್ತಲ್ಲ ಸಬ್ಜೆಕ್ಟ್ ನಂಗೆ ಹೇಳ್ಕೊಡಕ್ಕಾಗಲ್ಲ. ಅವ್ನಿಗೆ ಹೊಸ್ತಾಗಿದ್ರೆ ಈ ಟೀಚರು ಸಹ ಆ ಟೈಮು ಆ ದಿನಕ್ಕೆ ರಿಲೆವೆಂಟ್ ಆಗಿ ಆ ಸಬ್ಜೆಕ್ಟ್ ಮಾಡಿದಾಗ್ಲೇ ಅದಕ್ಕೊಂದು ತೃಪ್ತಿ ಸಿಗೋದು. ಅವೆಲ್ಲ ಕೊಡಕ್ ಕಾರಣ ಯಾವುದು? ನನ್ನ ಒಂದು ಕಲೆಗಳು ಅಂತ ನಾನು ಅರ್ಥೈಸ್ಕೊಳ್ತೀನಿ. ಅದಕ್ಕೆ ಯುವರ್ ಚಾಲೆಂಜಸ್ ಬಿಕಮ್ಸ್ ಯುವರ್ ರಿಯಲ್ ಇಂಗ್ರೀಡಿಯಂಟ್ಸ್ ಟು ಕ್ರಿಯೇಟ್ ಅ ಬೆಟರ್ ಸೊಲ್ಯೂಷನ್ ಫಾರ್ ದ ವರ್ಲ್ಡ್ ಅಂತ. ಸರ್, ಬೇಸ್ಡ್ ಆನ್ ನೀವೇನು ಇಷ್ಟೊತ್ತು ಮಾತಾಡಿದ್ವಿ ನಾವು, ಸೊ ಅದರ ಪ್ರಕಾರ ಕಲೆಯಿಂದ ಸ್ಪಿರಿಚುಯಾಲಿಟಿಗೆ ಹೋಗುವ ಮಾರ್ಗ ಹೇಗಿರ್ಬೋದು ಸರ್? ಸೃಜನಾತ್ಮಕತೆ ಅನ್ನೋದು ತುಂಬಾನೇ ಮುಖ್ಯ. ಅದು ನಿಮ್ಗೆ ಶುರುವಾಗದಿಲ್ಲಿನಂತೆ ಮೂಲಾಧಾರ ಚಕ್ರದಿಂದ. ಮೂಲಾಧಾರ ಚಕ್ರ ಇಸ್ ದ ರೂಟ್ ಚಕ್ರ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿಂದನೇ ನಿಮ್ಮ ಸೃಷ್ಟಿಯ ಒಂದು ಮೂಲ ಶುರುವಾಗುತ್ತೆ. ನಾವು ಮಾತಾಡ್ಬೇಕಾದ್ರೆ ಮುಂಚೆ ಶುರು ಮಾಡ್ಬೇಕಾದ್ರೆ ಸೃಷ್ಟಿಯ ಮೂಲ ಏನು ಅಂತ ಅಂದ್ರೆ ನಿಮ್ ಕ್ರಿಯೇಟಿವಿಟಿ. ದಿಸ್ ವರ್ಲ್ಡ್ ಇಸ್ ಮೇಡ್ ಆಫ್ ಕ್ರಿಯೇಟಿವಿಟಿ. ಅಂದ್ರೆ ನಿಮ್ಗೆ ಏನೇ ಸುತ್ತಮುತ್ತ ಇರ್ಬೋದು, ಅದಕ್ಕೆಲ್ಲ ಕ್ರಿಯೇಟಿವಿಟಿ ತುಂಬಾ ಮುಖ್ಯ. ಅದಕ್ಕೆ ಕನ್ನಡದಲ್ಲಿ ತುಂಬಾ ಒಳ್ಳೆ ಪದ ಸೃಜನಾತ್ಮಕತೆ ಅಂತ. ನಾವು ಏನೇಂದು ಅದಕ್ಕೆ ರೂಟ್ ಕಾಸ್ ಅಂತೆ, ಅದಕ್ಕೆ ಮೂಲಾಧಾರ ಚಕ್ರ. ನಾವು ನೋಡಿ ಎಲ್ಲದಕ್ಕೂ ಒಂದು ರೂಪ ಕೊಡ್ಬೇಕಾಗತ್ತೆ. ಕಲಾವಿದನೇ ದೇವರಿಗೂ ಸಹ ಒಂದು ರೂಪ ಕೊಟ್ಟಿದ್ದಾರೆ. ಈಗ ದೇವ್ರು ಹೆಂಗಿರ್ಬೇಕು ಅಂತ ಅಂದ್ರೆ ಹೆಂಗಪ್ಪ ಇದ್ದ, ಲಿಂಗ ರೂಪ ಇರ್ಬೋದು. ಅಬ್ಸ್ಟ್ರಾಕ್ಟ್ ಆರ್ಟ್ ಅದು. ನಿಮ್ಗೆ ಅನ್ಸಲ್ವಾ ಶಿವನ ಅಬ್ಸ್ಟ್ರಾಕ್ಟ್ ಫಾರ್ಮ್ ಏನು? ಮೂರ್ತತೆ ಅಮೂರ್ತತೆ ಮಧ್ಯೆ ಇರುವಂತದ್ದು ಶಿವಲಿಂಗ ಅಲ್ವಾ? ಸೊ ನನಗನ್ಸುತ್ತೆ ಚಿತ್ರಕಲೆಯಲ್ಲಿ ನೀವು ನೋಡ್ತಾ ಇದ್ರೆ ಅದ್ರಲ್ಲಿ ನಿಜವಾದ ಸ್ಪಿರಿಚುವಲ್ ಕನ್ಸರ್ನ್ ಇದ್ದೇ ಇದೆ. ಈಗ ದೇವರಿಗೆ ರೂಪ ಕೊಟ್ಟಿದ್ದು ಒಬ್ಬ ಕಲಾವಿದ. ಹಂಗೆ ನಾನೊಂದು ನಾಟಕ ಮಾಡ್ತಾ ಇದ್ದೆ, ಯಾವುದು ಅದು ಮಹಾರಾತ್ರಿ ಅಂತ. ಮಹಾರಾತ್ರಿಲಿ ಬುದ್ಧ ತನ್ನ ಅವತ್ತು ರಾತ್ರಿ ಆ ಮಹಾರಾತ್ರಿ ಅಂತ ಏನಂದ್ರೆ ಯಾವತ್ತು ತನ್ನ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಏನಿದೆಯಲ್ಲ, ಒಂದು ನಮ್ಮ ಈ ಒಂದು ದೈನಂದಿನ ಜೀವನ ಬಿಟ್ಟು ಅವನು ಆಧ್ಯಾತ್ಮಿಕತೆಗೆ ಹೋಗುವಂತ ದಿನಕ್ಕೆ ಮಹಾರಾತ್ರಿ ಅಂತ ಕುವೆಂಪು ಅವರು ಬರೆದಿದ್ದಾರೆ. ಅದರಲ್ಲಿ ಅವನು ರಾಹುಲ ಅವ್ರ ಮಗ ಇದ್ದಾನೆ, ಅವರ ಅರ್ಧಾಂಗಿ ಇದ್ದಾಳೆ, ಅವಳನ್ನ ಬಿಟ್ಟು ಅವನು ಹೋಗ್ತಾ ಇದ್ದಾನೆ ಆಚೆ. ಅವಾಗ ಮನ್ಮಥ ಬರ್ತಾನೆ, ಪ್ರಶ್ನೆ ಮಾಡ್ತಾನೆ ಅವನ್ನ, ಇಷ್ಟು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದೆಪ್ಪ ನಿಂಗೆ ಸುತ್ತಲೂ, ನೀನ್ ನೋಡಿದ್ರೆ ನನ್ನ ಮೊಮ್ಮಗ, ನೀನು ನನ್ನ ವಂಶಸ್ಥ ಅಂತ ಹೇಳ್ತಾನೆ. ನನ್ಗಿದು ಹೇಳ್ಕೊಟ್ಟಿದ್ ಯಾವುದು? ನನ್ನ ನಾಟಕ. ಅದ್ರಲ್ಲಿ ನಿನ್ಗೆ ಕ್ವಶನ್ ಮಾಡ್ತಾನೆ ಬುದ್ಧನ್ನ, ನೀನ್ ಹೆಂಗೆ ಅಲ್ಲಿ ಹೋಗಕ್ಕಾಗತ್ತೆ? ನೀನು ಈ ಜಗತ್ನ, ನಿನ್ ರಾಜನ ಧರ್ಮ ಏನು? ಈ ಜಗತ್ತು ನೋಡ್ಬೇಕಾಗಿತ್ತು, ನೀನು ಈ ಒಂದು ರಾಜ್ಯ ನೋಡ್ಬೇಕಾಗಿರೋದು. ಆದ್ರೆ ಬುದ್ಧಂಗೆ ಇದ್ದಿದ್ದು ಜಗತ್ತ ನೋಡ್ಬೇಕಾಗಿತ್ತು, ವಿಶ್ವ ನೋಡ್ಬೇಕಾಗಿತ್ತು ಅಂತ. ಸೊ ಆ ಸ್ಪಿರಿಚುವಲ್ ಕನ್ಸರ್ನ್ ಏನಿದೆಯಲ್ಲ, ಇದೆಲ್ಲ ಸೃಜನಾತ್ಮಕತೆ. ಅದು ಏನೋ ಹೇಳ್ತಾರೆ ಕ್ರಿಯೇಟಿವಿಟಿ. ಈ ಕ್ರಿಯೇಟಿವಿಟಿಯಿಂದ ಒಂದೊಂದೇ ನಿಮ್ಗೆ ಬೆಳೀತಾ ಬರುತ್ತೆ. ಸೊ ನೀನ್ ಯಾವುದೇ ಕಷ್ಟ ಅಂತ ಅನ್ಕೋತಿದ್ದೆ ಅದೆಲ್ಲ ಇಷ್ಟ ಆಗತ್ತೆ. ಯಾವ್ದು ಇಷ್ಟ ಆಗುತ್ತೆ ಅದು ಸಂತೃಪ್ತಿ ಕೊಡುತ್ತೆ. ಇದೇ ಮಾರ್ಗ ಅಂತ ನಾನು ಹೇಳ್ತೀನಿ. ನಿಮ್ಗೆ ಎಲ್ಲಿ ನಿಜವಾದ ಸಂತೋಷ ಸಿಗುತ್ತಲ್ಲ, ಅದಕ್ಕೆ ನನ್ನ ಒಂದು ನಾಟಕ ಬರೆದಿದೆ, ಹೂ ಇಸ್ ದ ಏಲಿಯನ್ ಅಂತ. ನಾಗ್ಲೇ ಹೇಳಿದೆ ನಿಮ್ಗೆ. ಅದ್ರಲ್ಲಿ ಮೊದಲು ಶುರುವಾಗದೆ ಹಿಂಗೆ, ಎಲ್ಲಿ ದೇವರಿದ್ದಾನೋ ಅಲ್ಲಿ ಸಂತೋಷ ಇದೆ, ಎಲ್ಲಿ ಸಂತೋಷ ಇದೆಯೋ ಅಲ್ಲಿ ದೇವರಿದ್ದಾನೆ. ಸಂತೋಷ ಇದ್ದಿದ್ ಕಡೆ ಒಂದು ಏನಾದ್ರೂ ಹುಟ್ಟುತ್ತೆ ಅಥವಾ ಸೃಷ್ಟಿ ಆಗತ್ತೆ. ಸೃಷ್ಟಿ ಎಲ್ಲಾಗುತ್ತೋ ಅಲ್ಲಿ ಸಂತೋಷ ಇದೆ. ಅಂದ್ರೆ ಟು ನೋ ಜಾಯ್ ಇಸ್ ಟು ನೋ ಗಾಡ್, ಟು ನೋ ಗಾಡ್ ಇಸ್ ಟು ನೋ ಜಾಯ್. ವೇರ್ ದೇರ್ ಇಸ್ ಗಾಡ್ ದೇರ್ ಇಸ್ ಜಾಯ್, ವೇರ್ ದೇರ್ ಇಸ್ ಜಾಯ್ ದೇರ್ ಇಸ್ ಗಾಡ್. ಸೊ ವೇರ್ ದೇರ್ ಇಸ್ ಕ್ರಿಯೇಷನ್ ದೇರ್ ಇಸ್ ಗಾಡ್, ವೇರ್ ದೇರ್ ಇಸ್ ಗಾಡ್ ದೇರ್ ಇಸ್ ಕ್ರಿಯೇಷನ್. ಅಂದ್ರೆ ನೀವೇನೇ ಸೃಷ್ಟಿ ಮಾಡ್ಬೇಕಾದ್ರೂ ದೇವರು ನಿನ್ನೊಳಗೆ ಇರ್ಲೇಬೇಕು. ನೀನು ನಿನ್ನೊಳಗೆ ಆ ದೇವ್ರನ್ನ ತಿಳ್ಕೊಳ್ಳೇಬೇಕು. ಸೊ ನೋಯಿಂಗ್ ದ ವರ್ಲ್ಡ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ನೋಯಿಂಗ್ ಯುವರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಯು ಆರ್ ದ ಓನರ್ ಆಫ್ ದ ವರ್ಲ್ಡ್ ವಿತ್ ಇನ್ ಯು ಅಂತ ಅಲ್ವಾ? ಈ ಕಣ್ಣು ತೆಗೆದ ತಕ್ಷಣ ಈ ಭೂಮಿ ಕಾಣುತ್ತಪ್ಪ, ನೀವು ಕಾಣ್ತೀರಾ, ನಾನ್ ಕಾಣ್ತೀನಿ. ಕಣ್ಣು ಮುಚ್ಚಿದ ತಕ್ಷಣ ನನ್ಗೆ ಏನು ಕಾಣೋದಿಲ್ಲ. ಯಾರು ಮುಖ್ಯ? ಈ ಕಣ್ಣಿನ ಓನರೇ ತುಂಬಾ ಮುಖ್ಯ ಅಂತ ಅನ್ಕೊತೀನಿ. ಸೊ ಈ ಕಲೆಗಳು ನಿಮ್ಗೆಲ್ಲಾ ರೀತಿಯಾದ ಸಾಧನ ಕೊಟ್ಟು ನೀವು ಯಾರು ಅನ್ನೋದನ್ನ ಅರ್ಥಿಸ್ಕೊಳ್ಳುತ್ತೆ. ನಿನ್ನ ಅರ್ಥ ಮಾಡ್ಕೊಂಡ್ರೆ ಅದು ನಿಜವಾದ ಮಾರ್ಗ ಆಧ್ಯಾತ್ಮಿಕತೆಗಳೇ ಹೋಗೋಕೆ. ಸೊ ಇಟ್ಸ್ ಅ ಕೈಂಡ್ ಆಫ್ ವೇ ಆಫ್ ರಿಯಲೈಸೇಷನ್. ಇಲ್ಲೂ ಸಹ ಮೆಟೀರಿಯಲಿಸ್ಟಿಕ್ ಅಪ್ರೋಚ್ ಇದ್ದೇ ಇದೆ. ನಾನು ಅನ್ಕೋತೀನಿ ಇವಾಗ ಕ್ಯಾಟಿಕ್ ವರ್ಲ್ಡ್ ಅಂತೀವಿ. ಏನಂತಂದ್ರೆ ಎಲ್ಲ ಬಿಟ್ಟು ನನ್ಗೇನು ಬೇಡ ಅಂತಲ್ಲ, ಎಲ್ಲ ಇದ್ದು ಅದೇನು ಅಲ್ಲ ಅಂತ ಅನ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಬಟ್ ನಾನಾಗಿರೋದು ಯಾವಾಗ ಗೊತ್ತಾ? ಆ ಲೈಕಿಂದ ನಾನಲ್ಲ, ಅಥವಾ ಯಾರು ಹೊಗಳಿದ್ರೆ ನಾನಲ್ಲ, ಏನು ಅಂದಿಲ್ಲ, ನಿನ್ ಹೊಗಳೇ ಇಲ್ಲ, ಬಟ್ ನೀನು ನಿನ್ನ ಕರ್ತವ್ಯನ ಮಾಡ್ತಾ ಇದೀಯಾ ಅಂತ ಅನ್ಕೊಳ್ಳಿ. ಅದು ನಿಜವಾದ ಆಧ್ಯಾತ್ಮಿಕತೆ. ಯಾಕೆಂದ್ರೆ ನನ್ನ ಪ್ರಕಾರ ಹಂಗೆ. ನಂಗೆ ಎಷ್ಟೋ ಜನ ಹೇಳ್ತಾರೆ, ನೀನು ಎಷ್ಟು ಒಳ್ಳೆ ಆಕ್ಟ್ರು, ನೀನು ಎಷ್ಟು ಒಳ್ಳೆ ಪೇಂಟ್ರು, ಏನು ಅವಾರ್ಡ್ ಬಂದಿಲ್ಲ, ನಿನ್ಗೇನು ಅದಾಗಿಲ್ಲ, ನಿಂಗೆ ಇದಾಗಿಲ್ಲ ಅಂತ ಏನೇನೋ ಹೇಳ್ತಾರಪ್ಪ. ಬಟ್ ನನಗೊಂದು ಆತ್ಮತೃಪ್ತಿ ಇದೆ, ನನಗೊಂದು ಖುಷಿ ಇದೆ. ನಾನು ಇವತ್ತಿಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಕರೆದಿದ್ದೀರ, ಅದೇ ನನ್ನ ಸಾಧನೆ ಅಲ್ವಾ? ಒಬ್ಬ ಭಿಕ್ಷುಕನ್ಗೆ ಅವತ್ತಿನ ಊಟ ಸಿಕ್ಕದೆ ಅವ್ನ ಸಾಧನೆ ರೀ. ಒಬ್ಬ ದೊಡ್ಡ ಶ್ರೀಮಂತನಿಗೆ ಅವ್ನ ಕೋಟಿ ಅಲ್ಲ ಮಿಲಿಯನ್ ಬಂದ್ರು ಅವ್ನಿಗೆ ಯಾವತ್ತೂ ತೃಪ್ತಿನೇ ಇರಲ್ಲ. ಸೊ ನನಗನ್ಸುತ್ತೆ ಇಟ್ಸ್ ಆಲ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್. ನಿಮ್ಮ ಅನುಭವ ನಿಮಗೆ ನಿಮ್ಮ ದೇವ್ರನ್ನ ಕಾಣಿಸಿದ್ರೆ
ಅದು ನಿಜವಾದ ಆತ್ಮಿಕತೆಗೆ ಒಂದು ಮಾರ್ಗ ಅಂತ. ಯು ಫೀಲ್ ಕಂಪ್ಲೀಟ್ ಇನ್ ವಾಟ್ ಯು ಡೂ. ನಿಮ್ಗೆ ತೃಪ್ತಿ ಇದೆಯಾ, ನಾನು ಎಷ್ಟು ಹೊಟ್ಟೆ ಸಿಗುತ್ತೆ ಅಷ್ಟು ತಿನ್ಬೋದಪ್ಪ. ನೀನ್ ಆಪಲ್ ತಿಂದಿರ್ತೀಯಾ ಅಥವಾ ನೀನ್ ಆರೆಂಜ್ ತಿಂತಾ ಇದೀಯ, ನೀನ್ ಏನೋ ಒಂದು ಒಳ್ಳೆ ಐಸ್ ಕ್ರೀಮ್ ತಿಂತೀಯ, ಪಿಜ್ಜಾ ತಿಂತಾ ಇದೆಯಾ ಅಂದ್ಬಿಟ್ಟು ನನ್ ಊಟ ತುಂಬಿರೋನ್ಗೆ ನೀನ್ ತಿನ್ಬೇಕು ಅಂತ ಅನ್ಸಿದ್ರೆ ಅದು ದುರಾಸೆ ಆಗತ್ತೆ. ಅಜ್ಞಾನದಿಂದ ಜ್ಞಾನದ ಕಡೆ ಹೋಗುವಾಗ ಈ ಕಲೆ ಹೇಗೆ ಮಾರ್ಗ ಆಗತ್ತೆ ಸರ್? ನನಗನ್ಸುತ್ತೆ, ನನ್ನ ಪ್ರಕಾರ ನಾನೊಂದು ಅರ್ಥಿಸ್ಕೊಂಡಿರೋದು ಇಷ್ಟೇ, ನೀನು ಯಾವತ್ತು ಏನೇ ಮಾಡಿದ್ರು ಅದ್ರಲ್ಲಿ ನಿಂತನ ಇರ್ಬೇಕು. ಅದಕ್ಕೆ ಸೆಲ್ಫ್ ಇನ್ ಆರ್ಟ್ ಅಂತ ಹೇಳ್ತೀವಲ್ಲ, ಹಂಗೆ ಈಗ ನೋಡ್ಬೋದು. ನನಗೆ ಒಂದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ಈಗ ನೋಡಿ, ನೀವು ಈ ರೀಲ್ಸ್ಗಳಂತೂ ಅಷ್ಟು ವೈರಲ್ ಆಗ್ತಾ ಇದೆ. ನೀವೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೊಟ್ಬಿಟ್ಟು ಅದಕ್ಕೊಂದು ಡೈಲಾಗ್ ಹೊಡಿಯೋದು. ನಿಮ್ಮ ಮಾತು ಏನಿದೆ, ನವರಸಗಳಿದೆ, ನವರಸಗಳನ್ನ ಆಕ್ಚುಲಿ ಅಭಿನಯಿಸೋದು ಅಥವಾ ಆ ರೀತಿ ಮಾಡೋದು ಎಲ್ಲ ಇಮಿಟೇಷನ್ ಇಸ್ ನಾಟ್ ಓನ್ಲಿ ಇಮಿಟೇಷನ್ ಇಸ್ ನಾಟ್ ಆರ್ಟ್. ಇಮಿಟೇಷನ್ ಈಸ್ ಎ ಸ್ಟಾರ್ಟ್ ಆಫ್ ಆರ್ಟ್ ಅಷ್ಟೇ. ಅಂದ್ರೆ ಅದು ಶುರು ಮಾಡಕ್ ಇಮಿಟೇಷನ್ ಬೇಕಾಗತ್ತೆ. ಸೊ ಹಂಗೆ ಈ ಕಲೆ ಏನಂತ, ಯಾವಾಗ ನೀವು ಮಾಡೋ ಕಲೆ ನಿಮ್ಮದು ಮಾಡ್ಕೋತೀರಾ, ನಾನು ಅದಕ್ಕೆ ಒಂದು ಮಾತು ಹೇಳ್ತೇನೆ, ನೀವು ನೀವಾಗಿದ್ದು ನಿಮ್ಮನ್ನ ಕಾಣಿಸ್ಕೊಂಡಿರುವಂತ ಕಲೆ ನಿಜವಾದ ಜ್ಞಾನ. ನೀವು ನೀವಾಗಿದ್ದು ನಿಮ್ಮತನವನ್ನು ತೋರಿಸುವಂಥದ್ದು ನಿಜವಾದ ಕಲೆ. ನೀವಲ್ದೆ ಏನ್ ಬೇಕಾದ್ರೂ ತೋರಿಸುವಂಥದ್ದು ಅಜ್ಞಾನದ ಕಲೆ. ಈಗ ಹಂಗೆ ಆಗ್ತಿದೆ, ಏನ್ ಗೊತ್ತಾ, ನಾವೇನೋ ಒಂದು ನೋಡೋದು, ಅದೇ ತರ ಬಟ್ಟೆ ಹಾಕೊಳ್ಳೋದು, ಅವ್ನು ಯಾರೋ ಮಾಡ್ತಿದ್ದೆ ನಾನು ಹಂಗೆ ಮಾಡೋದು, ಅಥವಾ ಯಾವುದೋ ಒಂದು ನೋಡಿದ್ದೆ ಅದನ್ನ ರೀಕಾಪಿ ಮಾಡ್ತಾ ಹೋಗೋದು, ಅದು ಅಜ್ಞಾನ ಅಲ್ವಾ? ನನ್ಗೇನ್ ಅನ್ಸುತ್ತೆ ಮನಸ್ಸಲ್ಲಿ ಅದ್ ಮಾಡೋದು, ಅಥವಾ ನಾನು ಯಾವುದೋ ಒಂದು ಯಾವುದೇ ರೀತಿಯ ಒಂದು ಶೈಲಿಯಾದ ಒಂದು ಪೇಂಟಿಂಗ್ ಇರ್ಬೋದು, ಮೈಸೂರು ಪೇಂಟಿಂಗ್ ಇರ್ಬೋದು, ಅಥವಾ ಯಾವುದೋ ಒಂದು ಶೈಲಿ ಭರತನಾಟ್ಯ ಇರ್ಬೋದು. ನನ್ಗಂತೂ ಈ ಶಾಸ್ತ್ರೀಯ ನೃತ್ಯಗಳು ಪಾಶ್ಚಾತ್ಯ ನೃತ್ಯಗಳಿಗೂ ನಮ್ಗೆ ತುಂಬಾ ಸಮಗ್ರವಾದ ಒಂದು ಸಮಾಗಮ ಇದೆ. ನಾವು ತುಂಬಾ ಒಂದು ಅನ್ಕೋಬಹುದು, ನಾವು ಈಗ ಬೇರೆ ಪ್ರಪಂಚದಲ್ಲಿ ಅದರದೇ ಆದ ಒಂದು ಶಾಸ್ತ್ರೀಯ ನೃತ್ಯಗಳಿಲ್ವಾ? ಇದೇ ಇದೆ. ಸಾಂಬಾ ಅಂತ ಒಂದು ಆಫ್ರಿಕನ್ ನೃತ್ಯ ಇದೆ, ಅದು ಪಾಸ್ತಾ ದೋಬ್ಲಾ ಅಂತ ಒಂದು ಮೆಕ್ಸಿಕನ್ ನೃತ್ಯ ಇದೆ. ಹಂಗೆ ನಮ್ಮಲ್ಲೀಗ ಭರತನಾಟ್ಯ, ಕಥಕ್ಕಲಿ, ಇಷ್ಟು ವೆರೈಟೀಸ್ ಇದೆ. ನಿಜವಾದ ಜ್ಞಾನ ಅದು ಆತ್ಮತೃಪ್ತಿಯಿಂದ ಬರುತ್ತೆ. ಅಜ್ಞಾನ ಅನ್ನೋದು ಜನ ನೋಡಕ್ಕೆ, ಚಪ್ಪಲಿ ಹೊಡಿಯಕ್ಕೆ, ಲೈಕ್ಸ್ ತಗೊಳಕ್ಕೆ ಬರುತ್ತೆ. ಸಂತೋಷ್ ಸರ್, ತುಂಬ ಧನ್ಯವಾದಗಳು. ನೀವು ಇಷ್ಟೊತ್ತು ತನಕ ನಮ್ಮ ಜೊತೆ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕಡೆಯದಾಗಿ ಒಂದೆರಡು ಮಾತುಗಳನ್ನ ಹೇಳಬೇಕಾದ್ರೆ, ನನಗೆ ಈ PMC ಚಾನಲ್ ಅವರು ಇಲ್ಲಿ ನನ್ನ 2 ಮಾತುಗಳನ್ನ, ಅನುಭವಗಳನ್ನ ಹೇಳ್ಕೊಳಕ್ಕೆ ನನಗೆ ಇಷ್ಟು ಅವಕಾಶ ಕೊಟ್ಟಿದ್ರಲ್ಲ, ಅದಕ್ಕೆ ಈ ಎಲ್ಲ ಮೆಡಿಟೇಷನ್ಸ್ಗೂ ನಾನು ಕನೆಕ್ಟ್ ಆಗಿನಲ್ಲ, ಅದು ನನಗೆ ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ಐ ಥ್ಯಾಂಕ್ ಎವ್ರಿ ಒನ್ ಹೂ ಮೇಡ್ ಮಿ ಟು ಪಾಸಿಬಲ್ ಟು ಡೂ ದಿಸ್ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇಂದು ಸಂತೋಷ್ ಅವರಿಂದ ನಾವು ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇದೇ ಥರ ಕಂಟೆಂಟ್ ಬೇಕು ಅಂದರೆ PMC ಕನ್ನಡ ಚಾನಲ್ನ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.